ತಮಗೆಲ್ಲರೂ ನಮಸ್ಕಾರ ಸರ್. ಈ ಮೂವಿ ಹೇಗಿದೆ ಅಂದರೆ ವಿನೋದ್ ಪ್ರಭಾಕರ್ ಸರು ವಿಭಿನ್ನ ರೀತಿಯಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ತುಂಬ ಖುಷಿಯಾಗುತ್ತೆ ಆ್ಯಕ್ಟಿಂಗ್ ನೋಡ್ತಾ ಇದ್ರೆ. ಇದು 1985 ಬೆಂಗಳೂರಲ್ಲಿ ನಡೆದ ಒಂದು ನೈಜ ಘಟನೆ ಸ್ಟೋರಿ. ಇದು ಜೈರಾಮ್ ಮತ್ತು ಕೊತ್ವಾಲ್ ಸ್ಟೋರಿ. ಇದು ಈ ಫಿಲಮ್ ನೋಡ್ತಾ ಇದ್ರೆ ಒಂಥರ ಏನೋ ಹೊಸ ಒಂದು ಉದ್ಭವ ಆಗುತ್ತೆ ಜೀವನ ಮಾಡಲಿಕ್ಕೆ. ಈ ಚೈತನ್ಯ ಅವರು ಡೈರೆಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಆ್ಯಕ್ಟಿಂಗು ಸೂಪರ್ ಆಗಿದೆ. ಆಶೀಶ್ ವಿದ್ಯಾರ್ಥಿ ಅವರು ಹಿಂದಿ ಆ್ಯಕ್ಟರು ಸೂಪರಾಗಿ ಆ ದಿನಗಳಲ್ಲಿ ಏನು ಆ್ಯಕ್ಟಿಂಗ್ ಮಾಡಿದ್ರು ಅದೇ ರೀತಿ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ರೆಟ್ರೋ ಟೈಪ್ ವೆಹಿಕಲ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ. ಪೇಟ್ ಕಾರು, ಅಂಬಾಸಿಡರ್ ಕಾರು, ಬಜಾಜ್ ಚೇತಕ್ಕು ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಒಳ್ಳೆ ಎಲ್ಲರೂ ಬಂದು ನೋಡುತ್ತೆ ಫಿಲಮು. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ. ಸಕ್ಕತ್ತಾಗಿದೆ. ಅವ್ರು ಹೇಳಿ ಕೇಳಿ ಯಾರ ಮಗ ಹೇಳಿ, ಟೈಗರ್ ಜೂನಿಯರ್ ಟೈಗರ್ ನಮ್ಮ ಇಂಡಸ್ಟ್ರಿ ಇದಾರೆ ಅಂದ್ರೆ ಆಕ್ಟಿಂಗ್ ಬಗ್ಗೆ ಮಾತಾಡಂಗೆ ಇಲ್ಲ. ಅಲ್ಟಿಮೇಟ್ ಮೂವಿ. ದಯವಿಟ್ಟು ಒಂದ್ಸಲ ಸಿನಿಮಾ ನೋಡಿ, ಆಮೇಲೆ ನೀವೇ ಡಿಸೈಡ್ ಮಾಡಿ ಚೆನ್ನಾಗಿದೆ ಇಲ್ವಂತ. ನಿಮ್ಮ 100%. ಇನ್ನು ಕೈಯೆಲ್ಲ ಮೈಯೆಲ್ಲ ರೋಮಾಂಚನ ತರ ಅವ್ರ ಆಕ್ಟಿಂಗ್ ಕ್ಲೈಮ್ಯಾಕ್ಸ್ ನೋಡಿದ್ರೆ ಇನ್ನು ಆಚೆ ಬರ್ತಾ ಇದ್ರೆ ಅದೇ ಫೀಲ್ ಇದೆ. ಇನ್ನು ಒಂದ್ಸಲ ನೋಡಿ ಅಷ್ಟೇ ಅಂತ ಕೇಳೋದು. ಆ ನಂತರ ಮತ್ತೆ ಇನ್ನೆರಡು ಸಲ ಸಿನಿಮಾ ನೀವೇ ಬಂದು ನೋಡ್ತೀರಾ. ಫ್ಯಾಮಿಲಿ ಕರ್ಕೊಂಡ್ಬಂದು ಆರಾಮಾಗಿ ನೋಡ್ಬೋದು. ತುಂಬ ಚೆನ್ನಾಗಿತ್ತು. ರೌಡಿಸಮ್ ಆಗಲಿ, ಈ ಥರ ಅವರು ನಾರ್ಮಲ್ ಜನರುಗಳೆಲ್ಲ ಯಾವ್ಯಾವ ಥರ ಇರ್ತಾರೆ, ಅವ್ರು ಯಾವ್ಯಾವ ಥರ ಕಷ್ಟ ಎಲ್ಲ ಫೇಸ್ ಮಾಡ್ತಾರೆ, ಬೆಂಗಳೂರಿಗೆ ಏನೋ ಇಟ್ಕೊಂಡು ಬರ್ತಾರೆ, ಬೆಂಗಳೂರಲ್ಲಿ ಏನೇನೇ ಆಗೋಗುತ್ತೆ ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಸರ್. ತುಂಬ ಚೆನ್ನಾಗಿದೆ, ಬಂದು ನೋಡಿ. ಫ್ಯಾಮಿಲಿ ಎಂಟರ್ಟೈನ್ಮೆಂಟು. ಸೂಪರ್ ಬಂದಿದೆ, ಚೆನ್ನಾಗಿ ಮೂಡಿ ಬಂದಿದೆ. ಏನು ಅನಿಸ್ತು ಸರ್? ತುಂಬ ಇಷ್ಟ ಆಯಿತು. ವಿನೋದ್ ಪ್ರಭಾಕರ್ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು. ಫೈಟಿಂಗ್ ಎಲ್ಲ ಚೆನ್ನಾಗಿದೆ, ಮ್ಯೂಸಿಕ್ ಚೆನ್ನಾಗಿದೆ. ಸ್ಟೋರಿ ಇಷ್ಟ ಆಯಿತಾ ಸರ್? ಸ್ಟೋರಿ ಇಷ್ಟ ಆಯಿತು, ಚೆನ್ನಾಗಿದೆ.